ಬಟಾಣಿನ ಉಪಯೋಗಿಸಿ ಸಾಂಬಾರು ಮಾಡೋದು ಹೇಗೆ? ಅದಕ್ಕೂ ಮುಂಚೆ ಫ್ರೆಂಡ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮೊದಲಿಗೆ ಫ್ರೆಂಡ್, ಬಟಾಣಿನ ತಗೊಂಡು ಒಂದು ಬೌಲ್ ತಗೊಂಡಿದ್ದೀನಿ ನಾನಿವತ್ತು. ಒಂದು ಬೌಲ್ ಸಾಕು ಫ್ರೆಂಡ್. ಅದೇ ನೆಂದ ನಂತರ ಅದ್ರ ಡಬಲ್ ಆಗಿರುತ್ತೆ ಕಾಳು. ನೋಡಿ, ಡಿಫ್ರೆಂಟ್ ನಿಮಗೆ ತೋರಿಸ್ತೀನಿ. ನೆನೆ ಹಾಕಿದ್ದೀನಿ, ನೆಂದಿದೆ. ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ. ಈ ಥರ ನೆನೆಸ್ಕೊಂಡು ಇಟ್ಕೋಬೇಕು ಫ್ರೆಂಡ್. ನಂತರ ನೆನೆಸಿರೋದ್ರಲ್ಲಿ ನೀರಿರುತ್ತಲ್ಲ, ಅದನ್ನು ಹಾಕಬೇಡಿ. ಹೊಸ ನೀರು, ಬೇರೆ ನೀರನ್ನ ಆ್ಯಡ್ ಮಾಡಿ ಬಟಾಣಿನ ಹಾಕಿ ಈ ಥರ ಲಿಡ್ ಕ್ಲೋಸ್ ಮಾಡಿ 4 ಅಥವಾ 5 ವಿಸಲ್ ಕೂಗಿಸ್ಕೊಳ್ಳಿ ಫ್ರೆಂಡ್. ಈ ಥರ ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ಫ್ರೆಂಡ್, ಇದಕ್ಕೆ ಖಾರ ರೆಡಿ ಮಾಡಲಿಕ್ಕೆ ನಾನು ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಮತ್ತು ಟೊಮೊಟೊ, ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಮನೆಯಲ್ಲೇ ರೆಡಿ ಮಾಡಿರುವಂಥ ಖಾರದ ಪುಡಿ ಫ್ರೆಂಡ್, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ನಂತರ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್. ಇದನ್ನು ರುಬ್ಬಿಟ್ಕೊಂಡು ನಂತರ ನೋಡಿ, ಕಾಳು ಈ ಥರ ಬೆಂದಿದೆ ಫ್ರೆಂಡ್. ಒಂದು 4 ವಿಸಲ್ ಕೂಗಿಸಿದ್ದೆ. ಈ ಥರ ನೋಡಿ ಹೀಗಾಗಬೇಕು, ಬೆಂದಿದೆ ಚೆನ್ನಾಗಿ. ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಫ್ರೆಂಡ್. ಇದನ್ನು ಚೆನ್ನಾಗಿ 1-2 ನಿಮಿಷ ಹುರ್ಕೋಬೇಕು ಫ್ರೆಂಡ್. ಈ ಥರ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿರುವಂಥ ಖಾರ ಅಂದರೆ ಮಸಾಲೆನ ಹಾಕ್ಕೊಂಡು 1-2-3 ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್. ಈ ಖಾರನ ಎಣ್ಣೆಯಲ್ಲಿ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಘಮ್ ಅಂತ ಇರುತ್ತೆ ಫ್ರೆಂಡ್. ಈ ಟೈಮಲ್ಲಿ ನೋಡಿ, ಈ ಥರ ಬೇಯಿಸ್ಕೊಂಡು ಒಂದು ಕುದಿ ಬಂದ ನಂತರ ಬೇಯಿಸಿರೋ ಬಟಾಣಿನ ಹಾಕುತ್ತಾ ಇದ್ದೀನಿ ಫ್ರೆಂಡ್. ಇದರೊಳಕ್ಕೆ ಬಟಾಣಿನ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕು ಮೆಜರ್ಮೆಂಟು ನೀರು ಹಾಕ್ಕೊಳ್ಳಿ. ಆದರೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಇದು ಗೊಜ್ಜಂಗಿದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಡ್ಲಿಗೂ ಆಗುತ್ತೆ ಹಾಗೂ ದೋಸೆಗೂ ಮತ್ತು ಮುದ್ದೆಗೂ ಅನ್ನಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಸಾಂಬಾರು. ಈ ಟೈಮಲ್ಲಿ ಹೇಗೆ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಗೊಜ್ಜು ಥರ ಇದೆ ಫ್ರೆಂಡ್. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ನಾನಿವತ್ತು ಅನ್ನದ ಜೊತೆಗೆ ಈ ಸಾಂಬಾರು ತಿನ್ನೋದಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡೆ ಫ್ರೆಂಡ್. ನೋಡಿ, ಈ ಥರ ಬೆಂದ ಮೇಲೆ ಅದೇ ಗಟ್ಟಿಯಾಗುತ್ತೆ. ಕಾಳು ಯೂಸ್ ಮಾಡಿದ್ದೀವಲ್ಲ, ಬಟಾಣಿ ಕಾಳು, ಅದರಿಂದ ಅದೇ ಗಟ್ಟಿಯಾಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ 1-2 ನಿಮಿಷ ಕುದಿಸ್ಕೊಂಡೆ ಫ್ರೆಂಡ್. ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೇ ಸಾಂಬಾರು ಟೇಸ್ಟಿಯಾಗಿರೋದು ಫ್ರೆಂಡ್. ನೋಡಿ, ಇವಾಗ ರೆಡಿ ಆಯಿತು ಫ್ರೆಂಡ್. ಈಗ ಅನ್ನದ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.